ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಡಿಸೆಂಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿ, ಭರಣಿ ನಕ್ಷತ್ರ, ಪರಿಗಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಇವತ್ತು ಶಿವದೀಪೋತ್ಸವ. ಒಂದು ಕಾರ್ತಿಕ ಮಾಸ, ಧನುರ್ಮಾಸ, ಮಾರ್ಗಶಿರ ಮಾಸ, ಇವುಗಳೆಲ್ಲ ದೀಪಗಳ ಉತ್ಸವಗಳ ಒಂದು ಪ್ರಭಾವ. ನಮ್ಮಲ್ಲಿ ಈ ಮಾರ್ಗಶಿರ ಮಾಸ ಅಂತ ಹೇಳ್ತಿದ್ದಾಗೆ ಮಾರ್ಗ ಬೇಕು ನಮಗೆ. ನಮ್ಮ ತಲೆಗೆ ಮಾರ್ಗ. ನಾವೇನು ಮಾಡ್ತಿದ್ದೀವಿ, ಹೋಗ್ತಿರೋ ದಾರಿ ಸರಿ ಇದೆಯಾ ಇಲ್ಲವಾ, ನಮಗೇ ಗೊತ್ತಿಲ್ಲದೆ ನಮ್ಮ ದಾರಿಗಳಲ್ಲಿ ಕೆಲವೊಂದು ಅಡ್ಡಗಳು, ಆತಂಕಗಳು ಬರ್ತವೆ. ನಾವು ಅನ್ಕೋತೇವೆ ಬೇಕು ಅಂತ ಮಾಡಿದ್ರು ಅಂತ. ಒಮ್ಮೆ ಒಂದು ಏಡಿ ಸಮುದ್ರದ ಜೊತೆ ತುಂಬಾ ದೊಡ್ಡ ಗೆಳೆತನ, ಇಬ್ರು ತುಂಬಾ ಆತ್ಮೀಯರು. ಸಮುದ್ರದಲ್ಲೇ ಇರೋದಲ್ವ ಏಡಿಗಳು ಜಾಸ್ತಿ. ಸಮುದ್ರದ ಏಡಿ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇಷ್ಟು ದೊಡ್ಡದೆಲ್ಲ ಇರ್ತವೆ, ತುಂಬಾ ದೊಡ್ಡದೆಲ್ಲ ಇರ್ತವೆ, ತುಂಬಾ ದೊಡ್ಡದು ಇರ್ತವೆ. ಒಮ್ಮೆ ಒಂದು ಏಡಿ ತೀರಕ್ಕೆ ಬಂದ್ಬಿಟ್ಟು ಖುಷಿ ಅಂತೆ ಹೀಗೆ ನಡ್ಕೊಂಡು ಬರ್ತಿದ್ರೆ ತನ್ನ ರಸ್ತೆ ನೋಡಿ ಖುಷಿ ಅಂತೆ. ವಾವ್, ಎಷ್ಟು ಚೆನ್ನಾಗಿ ರೋಡ್ ಮಾಡ್ಕೊಂಡು ಬರ್ತಿದ್ದೀನ ನಾನು ಅಂತ ಹೇಳ್ಬಿಟ್ಟು ಲಂಬವಾಗಿ ಹಾಗೆ ನಡ್ಕೊಂಡು ಬರ್ತಿದ್ದೆ ಅಂತೆ. ನನ್ನ ದಾರಿ ನಾನೇ ಮಾಡ್ಕೊಂಡಿದ್ದೇನೆ, ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬರ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಿನಲ್ಲೇ ಜೋರಾಗಿ ಸಮುದ್ರ ಅಲೆ ಬಂದು ತಾನು ಏನು ನಡ್ಕೊಂಡು ಬಂದಿದ್ದಂಥ ದಾರಿ ಮಾರ್ಕ್ ಮಾಡಿಕೊಂಡು ಆ ಮರಳಲ್ಲಿ ನಡಿಬೇಕಾದ್ರೆ ಗುರುತಿರುತ್ತಲ್ವಾ. ನೀವು ಯಾವತ್ತಾದ್ರೂ ಸಮುದ್ರ ದಂಡೆನಲ್ಲಿ ನಡೆದಿರ್ತೀರಿ, ನಡಿಬೇಕಾದ್ರೆ ಆ ಗುರುತುಗಳಿರುತ್ತೆ ಆ ತೇವಕ್ಕೆ. ಸೊ ಇದರ ತೇವಕ್ಕೂ ಆ ಗುರುತುಗಳು. ಆ ಸಮುದ್ರ ಮಿತ್ರ ಇಷ್ಟಕ್ಕೂ. ಇವನು ಆಸೆಪಟ್ಟು ಕಷ್ಟಪಟ್ಟು ಒಂದೊಂದೇ ಪುಟ್ ಹೆಜ್ಜೆ ಹಂಗೆ ಜೋರಾಗಿ ನಡ್ಕೊಂಡು ಖುಷಿಯಾಗಿ ನೋಡ್ದ ನಾನು ಎಷ್ಟು ಚೆನ್ನಾಗಿ ರಸ್ತೆ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಆನಂದದಲ್ಲಿ ನಡೀತಾ ಬರ್ತಿರ್ಬೇಕಾದ್ರೆ ಜೋರಾಗಿ ಅಲೆಯನ್ನ ಬೀಸಿ ಆ ರಸ್ತೆಯನ್ನ ಕೆಡಿಸ್ಬಿಡ್ತಾನೆ ಒಂಚೂರು ಇಲ್ದಿದ್ದಾಗಿ. ಅದಷ್ಟೇ ಅಲ್ಲ, ಅವನನ್ನು ಎಳ್ಕೊಂಡು ಸಮುದ್ರದೊಳಗಡೆ ಬಂದ್ಬಿಡ್ತಾನೆ. ಅವನು ತುಂಬಾ ದುಃಖ, ಕಣ್ಣಲ್ಲಿ ನೀರು ಹಾಕೋಬಿಡ್ತಾನೆ. ಏನೋ ಗೆಳೆಯ, ಒಂಚೂರಾದ್ರೂ ಮನಸ್ಸಾಕ್ಷಿ ಬೇಡವೇನೋ? ನಾವಿಬ್ರು ಗೆಳೆಯರು, ಮಿತ್ರರು, ಆತ್ಮೀಯರು, ಅನುಬಂಧ ಇರೋರು. ನೀನಾ ಹಿಂಗ್ ಮಾಡೋದು ಸರಿಯಾ? ನಾನು ಆಸೆಪಟ್ಟು ನಡ್ಕೊಂಡು ಎಷ್ಟು ಚೆನ್ನಾಗಿ ಒಂದು ರಸ್ತೆ ಮಾಡ್ಕೊಂಡಿದ್ದೆ ಗೊತ್ತಾ? ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ನಿನ್ ಮೇಲೆ ನಂಬಿಕೆ ಇತ್ತು, ನೀನ್ ನನ್ನ ರಸ್ತೆ ಕೆಡಿಸಲ್ಲ ಅಂತ. ನನ್ನ ರಸ್ತೆ ಕೆಡಿಸಲ್ಲ, ನನ್ನ ಮಿತ್ರ ನೀನ್ ಯಾವತ್ತಾದ್ರೂ ನನ್ನ ವಿರುದ್ಧ ಹೋಗ್ತೀಯಾ ಅಂಥೇಳಿ ನನ್ನ ಪಾಡಿಗೆ ನಾನು ಏನೋ ಒಂದು ರಸ್ತೆ ಮಾಡ್ಕೊಂಡು ಆಸೆಯಿಂದ ಹೋಗ್ತಿದ್ರೆ ನೀನು ಬಂದು ಕೆಡಿಸಿದ್ದು ಅಲ್ಲದೆ ಎಳ್ಕೊಂಡು ಬಂದ್ಬಿಟ್ಟಿದ್ಯಲ್ಲೋ. ನೀನು ಮಿತ್ರನ, ನಿನ್ನನ್ನು ನಂಬ್ಕೊಂಡಿದ್ನ, ನಿನ್ನನ್ನು ನೆಚ್ಕೊಂಡಿದ್ನ ಅಂತೇಳಿ ಹಾಗೆಯೇ ಹೋಗ್ಬಿಟ್ಟು ಒಂದು ಒಳಗಡೆ ಸಮುದ್ರದ ಗರ್ಭದಲ್ಲಿ ಎಲ್ಲೋ ಒಂದು ಜಾಗ ಹೋಗಿ ಸೇರ್ಕೊಬಿಟ್ಟು ಹೀಗೆ ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೊಬಿಡ್ತಂತೆ. ಅದ್ರ ಬುದ್ಧಿಗೆ ಎಷ್ಟಿತ್ತೋ ಅಷ್ಟು ಆಲೋಚನೆ. ಎಷ್ಟಾದರೂ ಸಮುದ್ರವೇ. ಇಂಥ ಲಕ್ಷಾಂತರ ಕೋಟ್ಯಾಂತರ ಜೀವಗಳನ್ನ ತನ್ನ ಗರ್ಭದಲ್ಲಿ ಅಡಗಡಿಸ್ಕೊಂಡಿರ್ತಕ್ಕಂಥ ಸಮುದ್ರ. ಅವನು ನೋಡ್ದ, ಇಲ್ಲಿ ಇವನು ಬರ್ತಾನೆ ಇಲ್ವಲ್ಲ ಅಂತ. ಇವನು ಹೋಗಿ ಸೇರ್ಕೊಬಿಟ್ಟಿದ್ದಾನೆ.
3 ದಿನ ಆಯ್ತು, 1 ವಾರ ಆಯ್ತು, 10 ದಿನ ಆಯ್ತು. ಸರಿ ಕಾಯ್ತಲ್ಲೇ ಇದ್ದ. ಬಂದಾಗ ಸಮುದ್ರ ಅವನ ಹತ್ರ ಮಾತಾಡ್ತು. ಅಲ್ಲ ಕಣೋ, ಇಷ್ಟೇ ನಾನು ತಿಳ್ಕೊಂಡಿರೋದು. ಹೌದು, ನಾವು ಎಷ್ಟೋ ಬಾರಿ ಈ ರೀತಿ ನಮ್ಮದೇ ಒಂದು ಗುರಿ, ದಾರಿ, ನಮ್ಮದೇ ಒಂದು ಬದುಕು, ಒಂದು ಕನಸು, ಒಂದು ಪುಟ್ಟ ಮನೆ, ಒಂದು ಪುಟ್ಟ ಬದುಕು, ಒಂದು ಮಗು, ಏನೋ ಒಂದು ಆನಂದ, ಏನೋ ಒಂದು ನಮ್ಮದೇ ಆದಂತ ಒಂದು ಪರಿಧಿ ಹಾಕೊಂಡು ನಡೀತಿರ್ತಾರೆ. ದಿಢೀರಂತ ಈ ತರ ನಮ್ಮ ಜೊತೆಲಿರೋರೆ ಯಾರೋ ಎಲ್ಲಿಂದಲೋ ಬಂದು ಈ ತರ ಕೆಡಿಸ್ಬಿಟ್ರೆ ಕುಸ್ತೋಗ್ಬಿಡ್ತವೆ. ಬೇರೆ ಇನ್ಯಾರೋ ಅಲ್ಲ, ನಮ್ಮವನೇನ ಇದೇನೋ ಇದು ಅನ್ನತಕ್ಕಂಥದ್ದು. ಇನ್ನು ನಮ್ಮವನೇ ಈ ತರ ಮಾಡ್ಬಿಟ್ಮೇಲೆ ನಾವು ಇನ್ನೆಲ್ಲಿ ಮಾತಾಡೋದು, ಇನ್ನೆಲ್ಲಿ ಹೇಳ್ಕೊಳ್ಳೋದು? ಹೌದಲ್ವಾ? ನಮ್ಮ ಕಣ್ಣಿಗೆ ಕಾಣಿಸೋದದೇ. ನಮ್ಗೇನಾದ್ರೂ ಒಂದು ನೋವಾದಾಗ ನಾವು ಬ್ಲೇಮ್ ಮಾಡೋದೇ ನಮ್ಮವ್ರ ಮೇಲೆ. ನಿನ್ನಿಂದ ಆಯ್ತು ಅಂತ. ತುಂಬ ತಿಳಿದವ ಜ್ಞಾನಿ ಮಾತ್ರ ಯಾವುದೋ ಶಕ್ತಿ, ದೈವಂ ಮಾನುಷ್ಯ ರೂಪೇಣ, ದೈವಂ ವಸ್ತು ರೂಪೇಣ, ದೈವಂ ಯಾವುದೋ ಒಂದು ಶತ್ರು ರೂಪೇಣ, ನಮಗೆ ಗೊತ್ತಿಲ್ಲದೆ ಮಿತ್ರನ ರೂಪದಲ್ಲೂ, ಬಂಧು ರೂಪದಲ್ಲೂ, ಶತ್ರು ರೂಪದಲ್ಲೂ ನಮಗೊಂದು ತಿಳುವಳಿಕೆ ಕಲ್ಸಿರ್ತಾನೆ. ನೆನ್ಪಿಟ್ಕೊಳ್ಳಿ, ತುಂಬಾ ದೊಡ್ಡದಾದಂತ ಬದುಕಿನ ಒಂದು ಅರ್ಥ, ಉತ್ತರಗಳನ್ನ ಕಲ್ಸಿರ್ತಾನೆ ಅವನು. ಒಂದು ಶತ್ರು ಕೊಟ್ಟ ಏಟು ನಮಗೊಂದು 10 ಲಕ್ಷದ ಕೊಟ್ಟಿರ್ತಾನೆ. ತಮಾಷೆ ಏನ್ ಗೊತ್ತಾ? ಮುಂದೆಂದು ನಾವು ಒಂದು ಕೋಟಿ ವ್ಯವಹಾರ ಮಾಡ್ಬೇಕು ಅನ್ಕೊಂಡಿದ್ವಿ ಅವನ ಹತ್ರ. ಬಂಗಾರದ ಮೊಟ್ಟೆ ಇಡೋ ಕೋಳಿ ನಾವು. ಅವನು ನಮ್ ಕುತ್ತಿಗೆನೇ ಇಸ್ಕೋಕ್ ಬಂದ್ಬಿಟ್ಟು 10 ಲಕ್ಷಕ್ಕೆ. ಆಫ್ಟರ್ ಆಲ್ ಇಲ್ಲ ಒಂದು 10 ಕೋಟಿ ಅಂತ ಇಟ್ಕೊಳ್ಳೋಣ. ಈಗ ಯಾವುದೋ ಒಂದು ಕೇಸ್ ಕೇಳದೆ ನಮ್ಮ ಆತ್ಮೀಯರ ಜೊತೆ ಮಾತಾಡ್ತಾ ಹೊಸಕೋಟೆನಲ್ಲಿ ಒಂದು ಜಾಗದ ವಿಚಾರಕ್ಕೆ ಕೋರ್ಟೆ ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಆ ಜಾಗದ ಮಾಲೀಕರು ನಾವು ಅಂತ 5 ಜನ ಬಂದಿದ್ದಾರೆ. 5 ಜನರ ಹೆಸರು ರಾಧಾ ಅಂತ. ಏನ್ ಹೇಳ್ತೀರಿ? ಇದರಲ್ಲಿ ನಿಜವಾದ ರಾಧಾ ಯಾರು? ಆ ರಾಧಾ ಅನ್ನೋರ್ದೇನ ಜಾಗ. ಒಬ್ಬೊಬ್ರ ಹತ್ರನೂ ಏನೇನೋ ಇದೆ, ವಿಲುನಾಮ ಇದೆ, ಬೇರೆ ಬೇರೆ ಮೂಲಪತ್ರ ಇದೆ, ಏನೇನೋ ಇದಾವಂತೆ. ಏನ್ ಹೇಳ್ತೀರಿ? ಈಗ ಕೋರ್ಟ್ಗೆ ಇದನ್ನ ತನಿಖಾಧಿಕಾರಿಗಳು, ಕೋರ್ಟು ಇದನ್ನ ಅದು ಹೆಂಗ್ ಸಾರ್ಟ್ ಔಟ್ ಮಾಡ್ತಾರೋ, ಒಬ್ಬೊಬ್ರ ಹತ್ರನೂ ಒಂದೊಂದಿದೆ ಪತ್ರಗಳು. ಯಾರು ಸರಿ, ಯಾವ ತಪ್ಪು, ಏನು. ಮೂಲ ನಿಜವಾದ ಜಮೀನ್ದಾರು ಯಾವತ್ತೂ ತಿರ್ಕೊಬಿಟ್ಟಿದ್ದಾರೆ. ಯಾರಿಗೋ ದಾನ ಕೊಟ್ಟಿದ್ರಂತೆ, ಯಾರೋ ನೋಡ್ಕೋತಿದ್ರಂತೆ, ಯಾರೋ ಅವ್ರ ಮಗಳಂತೆ ಅಂತ ಹೇಳ್ಬಿಟ್ಟು ಇವತ್ತು ಬಂಗಾರದ ಬೆಲೆ ಕಡಿಮೆ ಅಂದ್ರೂ 5,000 ಕೋಟಿ ವ್ಯವಹಾರ ಮಾಡ್ಬೋದು ಆ ಜಾಗದಲ್ಲಿ. ಆ 20 ಎಕರೆಯಲ್ಲಿ ಸರಿಯಾದ ಅಪಾರ್ಟ್ಮೆಂಟ್ಸು, ಫ್ಲಾಟ್ಸು ಅಂತ ಹೇಳ್ಬಿಟ್ಟು ವಿಲ್ಲಾಸು ಅದಿದು ಅಂತ ಮಾಡ್ತೀವಿ ಅನ್ನೋದಾದ್ರೆ ಬರೀ 1.5 ಎಕರೆನಲ್ಲಿ 100 ಅಪಾರ್ಟ್ಮೆಂಟ್ ಕಟ್ತಾರೋ. ಒಂದೊಂದು ಅಪಾರ್ಟ್ಮೆಂಟ್ 1 ಕೋಟಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. 1 ಎಕರೆನಲ್ಲೇ ಇವತ್ತು 1 ಕೋಟಿಗೆ ಇಲ್ವೇ ಇಲ್ಲ. ಬೆಂಗಳೂರಲ್ಲಿ 1.5 ಕೋಟಿ 2 ಕೋಟಿ ನೆನ್ಪಿಟ್ಕೊಳ್ಳಿ. 100 ಅಪಾರ್ಟ್ಮೆಂಟ್ 1.5 ಎಕರೆನಲ್ಲಿ. ಇನ್ನು ಯೋಚನೆ ಮಾಡಿ ನೋಡಿ, 20 ಎಕರೆನಲ್ಲಿ ಎಷ್ಟು ಕಟ್ಟಬಹುದು, ಎಷ್ಟು ದೊಡ್ಡದಾದಂತ ಹೈ ರೈಸ್ ಬಿಲ್ಡಿಂಗ್ಸ್ ಅನ್ನ ಕಟ್ಟಬಹುದು. ಅಲ್ಲಿ 3 ಕೋಟಿ 4 ಕೋಟಿದ್ ಕಟ್ಬೋದು. ಹೊಸಕೋಟೆ ರಸ್ತೆ, ಮುಖ್ಯ ರಸ್ತೆ 20 ಎಕರೆನಲ್ಲಿ ಲೆಕ್ಕ ಹಾಕೊಳ್ಳಿ. ಕಡಿಮೆ ಅಂದ್ರು 2,000 ಮನೆಗಳು, ಕಡಿಮೆ ಅಂದ್ರು 2,000 ಫ್ಲಾಟ್ಸ್. 3 ಕೋಟಿ ಅಂದ್ರೆ ಲೆಕ್ಕ ಹಾಕೊಳ್ಳಿ, 6,000 ಕೋಟಿಯ ವ್ಯವಹಾರ ಮಾಡ್ಬೋದು. ಇನ್ನು ಬೇರೆ ಬೇರೆದು ಸಿಟಿನೇ ಕಟ್ಬಿಡ್ಬೋದು. ಅಲ್ಲಿ 2,000 ಮನೆಯಲ್ಲಿ 5 ಜನ ಇರ್ತಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ, 10,000 ಜನ ಇರ್ತಕ್ಕಂಥವ್ರು. ಏನೇನ್ ನಡೆಯಲ್ಲ ಅಲ್ಲಿ ವ್ಯವಸ್ಥೆಗಳು ಅಂತ. ಹಾಗೆ ಲೋಕ. ಏನಕ್ಕೆ ಇದನ್ನ ಹೇಳ್ತಿದ್ದೇನೆ ಅಂದ್ರೆ, ನೋಡಿ ಈ ತರದ ಮೋಸಗಳು ಇನ್ನೊಬ್ರು ಹುಟ್ಕೋತಾರೆ ಅನ್ನತಕ್ಕಂಥದ್ದು. ಬಂಗಾರದ ಮೊಟ್ಟೆ ಇಡೋನ್ನ ಕುತ್ತಿಗೆ ಇಸ್ಕೊಕ್ ಬಂದ್ರೆ ಕಲ್ತು ಬಿಟ್ವಿ ನಾವು ಪಾಠ. ಒಬ್ಬ ಶತ್ರು ರೂಪದಲ್ಲೂ ಕೂಡ ಇವತ್ತು ತನಿಖಾಧಿಕಾರಿಗಳಿಗೆ, ಜಡ್ಜ್ ಅಧಿಕಾರಿಗಳಿಗೆ ಅದನ್ನ ಪರಿಶೀಲಿಸ್ಲಿಕ್ಕೆ, ನೋಡ್ಲಿಕ್ಕೆ ಒಂದು ವ್ಯವಸ್ಥೆ ದೈವ ಇಟ್ಟಿದೆ, ಕಲಿಸ್ತಿದೆ. ಸೊ ಈ ತರದ ಯಾವ ರೀತಿ ಎಲ್ಲ ಮೋಸಗಳು ನಡೆಯುತ್ತೆ ಅನ್ನತಕ್ಕಂಥದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ದೈವಂ ಶತ್ರು ರೂಪೇಣಾಂ, ದೈವಂ ಮಿತ್ರ ರೂಪೇಣಾಂ, ದೈವಂ ಬಂಧು ರೂಪೇಣಾಂ. ಹೌದು, ದೈವಂ ಕೆಲಸಗಾರನ ರೂಪದಲ್ಲೂ ಬರುತ್ತೆ. ಅವನಿಂದಲೂ ನಾವು ಕಲಿಯುವಂಥದ್ದು ಎಷ್ಟೋ ಇರುತ್ತೆ.
ಎಲ್ಲರ ರೂಪದಲ್ಲೂ, ಒಂದು ವಸ್ತು ರೂಪದಲ್ಲೂ ಈ ಒಂದು ಟೈಮ್ ಪೀಸ್ ಕೂಡ ನಮಗೆ ಟೈಮ್ ಬಗ್ಗೆ ತಿಳಿಸ್ಕೊಡುತ್ತೆ. ನಮಗೆ ಟೈಮ್ ನಿಂತೋಯ್ತು ಅಂದ್ರೆ ಏನ್ ನಡೆಯುತ್ತೆ ಅನ್ನತಕ್ಕಂಥದ್ದು ಕೂಡ. ಸೊ ಅಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಬಟ್ ನಾವು ಕೊರಗ್ತೇವೆ. ಆಗ ಸಮುದ್ರ ಹೇಳುತ್ತಂತೆ, ಎಷ್ಟು ತುಂಬಾ ಒಳ್ಳೆ ಮಾತು ಗೊತ್ತರ ಮಕ್ಕಳೇ, ಮಾರ್ಗಶಿರ ಮಾಸ. ನೋಡೋ, ನಿನಗೆ ಕಾಣಿಸಿದ್ದು ನೀನ್ ನಡ್ಕೊಂಡು ಹೋಗ್ತಾ ಇದ್ದಿದ್ದಷ್ಟೇ, ರಸ್ತೆ ಮಾಡ್ಕೊಂಡು ಖುಷಿಯಾಗಿ ನಡೀತಿದ್ದೆ. ನೀನ್ ನನ್ನ ಮಿತ್ರ ಕಣೋ, ನಾನು ನಿನ್ನನ್ನು ಕೈ ಬಿಡ್ತೀನೇನೋ. ಆದ್ರೆ ನೀನ್ ಅನ್ಕೋಬಿಟ್ಟೆ ನಾನ್ ನಿನ್ನ ರಸ್ತೆನ ಕೆಡಿಸ್ದೆ, ನಿನ್ನ ಪರಿಶ್ರಮನ ಕೆಡಿಸ್ದೆ, ನಿನ್ನ ದಾರಿನ ಕೆಡಿಸ್ದೆ, ನಿನ್ನ ನೆಮ್ಮದಿನ ಕೆಡಿಸ್ದೆ, ನಿನ್ನ ಒಳ್ಳೆತನನ ಕೆಡಿಸ್ದೆ, ನಿನ್ನೂ ಎಳ್ಕೊಂಡು ಬಂದ್ಬಿಟ್ಟೆ ಅಂತೀಯಲ್ಲಂದೇನೋ. ನೀನ್ ಗಮನಿಸ್ಲಿಲ್ಲ. ನೀನ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಬೇಟೆಗಾರ ಆ ಕಡೆ ಬರ್ತಿದ್ದ ಬಲೆ ಹಿಡ್ಕೊಂಡು, ದೊಡ್ಡ ದೊಡ್ಡ ಏಡಿಗಳನ್ನ ಹಿಡಿಯೋಕ್. ನಿನ್ ಸೈಜ್ ಏನೋ ಇಷ್ಟು ದೊಡ್ಡದಿದ್ದೀಯಾ, ಅವನಿಗೆ ಒಂದು ವಾರಕ್ಕೂಟ ಕಣೋ ನೀನು. ನಡ್ಕೊಂಡು ಖುಷಿಯಾಗಿ ಹೋಗ್ತಿದ್ದೆ, ಅವನ ಆ ಕಡೆಯಿಂದ ಬರ್ತಿದ್ದ, ಆ ದಾರಿ ನೋಡಿದ್ದ ಅಂದ್ರೆ ಓ ಏಡಿ ಹೋಗ್ತಿದ್ದಾನೆ ಈ ಕಡೆ ಅಂತ ಬಂದು ಹಿಡ್ಕೊಬಿಡ್ತಿದ್ದ ಕಣೋ ಬಲೆ ಹಾಕಿ. ನಾನು ಮೊದಲು ನೋಡಿದ್ದೆ ಅದು. ನನಗೆ ಎಲ್ಲಿವರೆಗೂ ಕಾಣಿಸುತ್ತೆ ಗೊತ್ತಾ? ಕಾಣಿಸುತ್ತೆ ನನಗೆ ತೀರವಿಲ್ಲ, ನನಗೆ ಅಳತೆ ಇಲ್ಲ, ನನ್ನನ್ನು ಅಳತೆ ಮಾಡಿದವರಿಲ್ಲ ಕಣೋ. ನಾನು ಅದನ್ನ ನೋಡಿದೆ. ಆದ್ರೆ ನೀನ್ ನನ್ನ ಪ್ರೀತಿನ ಅಳತೆ ಮಾಡಿಬಿಟ್ಟೆ ಕಣೋ, ನನ್ನ ವಿಶ್ವಾಸನ ಅಳತೆ ಮಾಡಿಬಿಟ್ಟ. ನೀನ್ ನನ್ನನ್ನು ಅರ್ಥನೆ ಮಾಡ್ಕೊಳ್ಳಿಲ್ಲ. ಅವನಿಂದ ಬಚಾವ್ ಮಾಡ್ಲಿಕ್ಕೆ ನಾನು ಬಂದು ಹಿಂಗೆ ತಗೊಂಡು ನಿನ್ನ ಮತ್ತೆ ವಾಪಸ್ ಹೇಳ್ಕೊಂಡು ಬಂದ್ಬಿಟ್ಟೆ. ನಿನ್ ದಾರಿನೂ ಕೆಡಿಸ್ಬಿಟ್ಟೆ. ಸೊ ಅವನಿಗೆ ಗೊತ್ತಾಗ್ಬಾರ್ದು, ಓ ಇಲ್ಲಿ ಏಡಿಗಳು ಓಡಾಡ್ತಿದ್ದಾವೆ ಯಾರೋ ಅಂತ ಕಾದಿದ್ದು. ಮತ್ತೆ ನೀನು ಆ ಕಡೆ ಬಂದಾಗ ಹಿಡ್ಕೋಬಾರ್ದು ತೀರಕ್ಕೆ. ಅದಕ್ಕೆ ದಾರಿಯೇ ಇಲ್ದಿದ್ದಾಗ ಮಾಡಿಬಿಟ್ಟೆ. ಪ್ಲಸ್ ನೀನು ಅಲ್ಲಿ ಇಲ್ದಿದ್ದಾಗ ಮಾಡಿ ಹೇಳ್ಕೊಂಡು ಬಂದ್ಬಿಟ್ಟೆ ಕಣೋ ನನ್ನ ಗರ್ಭದೊಳಗಡೆ. ಇನ್ನೇನೋ ಇಲ್ಲ ಕಣೋ ಗೆಳೆಯ ಅಂತ ಹೇಳ್ತಾರೆ. ಸೊ ಮಾರ್ಗಶಿರ ಮಾಸ ಅಂದ್ರೆ ಅದು ಭಗವಂತನ ಧ್ಯಾನ, ಭಗವಂತನ ಪೂಜೆ, ಅಂಥದ್ದೊಂದು ಸಂಕಲ್ಪದ ಛಾಯೆಯ ಪ್ರಭಾವ. ಅಂತ ಒಂದು ದಿನ ಇವತ್ತು ಶಿವದೀಪೋತ್ಸವ. ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ಜೀವನದಲ್ಲಿ ಈ ಥರದ್ದೆಲ್ಲೋ ಅರ್ಥಗಳು, ಅನರ್ಥಗಳು, ಅಪಾರ್ಥಗಳು, ಇದನ್ನು ತುಂಬಾ ಮನಸ್ಸಿಗೆ ಇಟ್ಕೋಬೇಡಿ ಮಕ್ಕಳೇ. ಅವನಿಚ್ಛೆ ಇಲ್ಲದೆ ಏನು ನಡೆಯುವುದಿಲ್ಲ. ತುಂಬಾ ಯೋಚಿಸ್ಬೇಡಿ ಮಕ್ಕಳೇ, ತುಂಬಾ ಗಾಬರಿ ಪಡಬೇಡಿ ಮಕ್ಕಳೇ, ತುಂಬಾ ಆತಂಕ ಪಡಬೇಡಿ ಮಕ್ಕಳೇ. ನಿಮ್ ಕರ್ತವ್ಯ ನೀವು ಮಾಡಿ, ಸುಳ್ಳು ಹೇಳ್ಬೇಡಿ. ಇದಾಗುತ್ತಯ್ಯ, ಇದಿಲ್ಲಯ್ಯ, ಇದು ಕೊಡ್ತೀನಯ್ಯ, ಇದಿಷ್ಟೇನಯ್ಯ. ಅಳತೆಗೆ ಮೀರಿ ಆಸೆ ಪಡಬೇಡಿ. ಅಳತೆಯ ಒಳಗಡೆ ನಿಮ್ ಶಕ್ತಿ 100 ರೂಪಾಯಿ ಅಂದ್ರೆ 10 ರೂಪಾಯಿಗಷ್ಟು ಆಸೆ ಪಡಿ. ಯಾವಾಗ ಅಳತೆಗೆ ಮೀರಿ ಆಸೆ ಪಡ್ತಿರೋ, ಅಳತೆಗೆ ಮೀರಿ ಕನಸು ಕಾಣ್ತಿರೋ, ಅಳತೆಗೆ ಮೀರಿ ಬದುಕ್ಲಿಕ್ಕೆ ಹೋಗ್ತಿರೋ, ತುಂಬಾ ನೋವು ತಿಂದ್ಬಿಡ್ತೀರಿ. ಅದಕ್ಕೆ ಶಿವ ದೀಪೋತ್ಸವ. ನನ್ನ ಅಳತೆಯಲ್ಲಿ ನಾನಿರಲಿ ಭಗವಂತ ಶಿವ, ನನ್ನ ಅಳತೆಯಲ್ಲಿ. ಆ ಅಳತೆ ಹಾಕಿಸ್ದವನೇ ನೀನು. ಈ ಅಳತೆಗೆ ಊರುಗೋಲು ಕೊಟ್ಟವನು ನೀನು. ಈಗ ನಾವು ಹೇಳ್ತೀವಿ ವೇಯಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಸರಿಪ್ಪ, ಯಾರು 1 kg ಅಂತ ಕಂಡಿಡ್ದವನ್, 100 ಗ್ರಾಮ್ ಅಂತ ಕಂಡಿಡ್ದವನ್ ಯಾರು? ಅದಕ್ಕೊಂದು ಹೆಸರು ಇಟ್ಟವನ್ ಯಾರು? ಯಾರಾದ್ರೂ ಹೇಳ್ತೀರಾ ಇದು 100 ಗ್ರಾಮ್, ಇದು 1 kg, ಇದು 5 kg? ಸರಿ, ಅದು 5 kgನೇ ಅಂತ ಹೇಳಿಬಿಟ್ಟು ಯಾರು ಅದಕ್ಕೆ ವೇಯಿಂಗ್, ಅದನ್ನ ತೂಕಕ್ಕೆ ಬೆಲೆ ಇಟ್ಟವನು? ಆ ತೂಕ ಇಷ್ಟಿದ್ರೇನೆ 5 kg, ಇಷ್ಟಿದ್ರೇನೆ 1000 ಗ್ರಾಮ್ ಸೇರಿದ್ರೆ 1 kg, 500 ಗ್ರಾಮ್ ಇದ್ರೆ ಅರ್ಧ kg, 250 ಗ್ರಾಮ್ ಇದ್ರೆ 1/4 kg, 100 ಗ್ರಾಮ್ ಇದ್ರೆ 100 ಗ್ರಾಮ್. ಯಾರು ಇಟ್ಟವರು? ಅದಕ್ಕೆ ಹೇಳ್ತಿದ್ದೇನೆ, ನಾವಾಗಿ ನಾವೇ ಏನೋ ಒಂದು ಮಾಡಿ ಇಟ್ಕೊಂಡು ಅದಕ್ಕೊಂದು ಹೆಸರು ಇಟ್ಕೊಂಡು ನಡೀತಿದ್ದೇವೆ. ಮಾರ್ಗಶಿರ ಮಾಸ, ಅದಕ್ಕೋಸ್ಕರ ಹೇಳ್ತಿದ್ದೇನೆ ಇವತ್ತು ಶಿವದೀಪೋತ್ಸವ. ವಿಶೇಷವಾಗಿ ಪುಟ್ಟ ದೀಪಗಳ ಹಚ್ಚತಕ್ಕಂಥದ್ದು ಮಾಡಿ. ಆಗುತ್ತಾ 365 ದೀಪ ಹಚ್ಚಿ. ಈ ವರ್ಷ ಪೂರ್ತಿ 365 ದಿನ ನಮಗೆ ಗೊತ್ತಿಲ್ಲದೆಯೋ ಒಂದು ದಿನ ಕೆಟ್ಟದ್ ಮಾಡಿರ್ತೀವಿ ಯಾರ್ದೋ. ನಾವು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ನನಗದು 1 ರೂಪಾಯಿ, ಅವನಿಗದು 100 ಕೋಟಿ, 1000 ಕೋಟಿ ಅವನಿಗದು. ಅವನಿಗೆ ತುಂಬಾ ದೊಡ್ಡದು, ನನಗದು ಅಡಿಕೆ. ದೋಚೋರಿಗೆ, ಬೆಟ್ಟಿಂಗ್ ಆಪ್ಸು ಇದೆಲ್ಲ ಮಾಡಿರೋರಿಗೆ ನೋಡಿ 5,000 ಕೋಟಿ 10,000 ಕೋಟಿ ಈ ತರ ಎಲ್ಲ ದೋಚಿದ್ದಾರೆ. ಅವರಿಗೆ ಅದು ನಥಿಂಗ್. ನಮಗದು ಕಷ್ಟಾರ್ಜಿತ ದುಡ್ಡು. ಮೊನ್ನೆ ನೋಡಿ ATM ದುಡ್ಡು, ಪಬ್ಲಿಕ್ ದುಡ್ಡು, ಈ ತರ ತುಂಬಾ ನಡೀತಿರುತ್ತೆ. ನಮಗೆ ಗೊತ್ತಿಲ್ಲದೆಯೋ ನಾವು ಅಂಥದೊಂದು ಸ್ಥಾಯಿಗಳಿಗೆ ಒಳಗಾಗಿ ಬಿಟ್ಟಿರ್ತೇವೆ. ಎಚ್ಚರಿಕೆ ಮಾಡಿರ್ತೇವೆ, ಯಾರಿಗೂ ನೋವು ಮಾಡಿರ್ತೇವೆ.
ಮಾಡೇ ತೀರಿರುತ್ತೇವೆ. ಅದು ಯಾರಾದರೂ ರಾಮರೂ ಮಾಡಿದ್ದಾರೆ. ಅದಕ್ಕೆ ಕೃಷ್ಣಾವತಾರದಲ್ಲಿ ಶಾಪ. ಅಪ್ಪ ಅಮ್ಮ ಇದ್ದು ಕೂಡ ಅವ್ರ ಜೊತೆಲಿ ಇರ್ಲಿಕ್ಕಾಗ್ಲಿಲ್ಲ. ದಶರಥ ಎಷ್ಟು ಆಲಾಪಿಸ್ತಾನೆ ಗೊತ್ತಾ, ಕೌಸಲ್ಯ ದೇವಿ ಎಷ್ಟು ಆಲಾಪಿಸ್ತಾಳೆ ಗೊತ್ತಾ. ಕೈಕೇಯಿ ದೇವಿ ಕೂಡ ನನ್ನನ್ನು ಕ್ಷಮಿಸ್ಬಿಟ್ಟು ಬಂದ್ಬಿಡು ರಾಮ ಅಂತ ಹೇಳ್ತಾಳೆ. ಯಾರು ಮಾತು ಕೇಳೋಲ್ಲ, ಪುಣ್ಯಾತ್ಮ ಯಾರ ಮಾತು ಕೇಳೋಲ್ಲ. ಇಲ್ಲ, ನಾನು ಪಿತೃವಾಕ್ಯ ಪರಿಪಾಲಕ ಅಷ್ಟೇ, ನಾನು ಮರ್ಯಾದಾ ಪುರುಷೋತ್ತಮ, ಆ ಮಾತಿಗೆ ನಾನು ಮರ್ಯಾದೆ ಕೊಡ್ಬೇಕು, ನಾನು ಹೊರಡೋದೆ ಅಂತ. ಅದೆಷ್ಟು ತಪ್ಪಿಸ್ತಾರೆ ಅಂದ್ರೆ ಕೃಷ್ಣಾವತಾರದಲ್ಲಿ ನೋಡಿ, ಹುಟ್ಟೋವಾಗ್ಲೇ ಅಮ್ಮ ಅಪ್ಪನಿಂದ ದೂರ. ಆ ಜನ್ಮದಲ್ಲಿ ಮಾಡಿದ್ದಲ್ಲಪ್ಪ ನೀನು ಅಮ್ಮ ಅಪ್ಪನಿಗೆ ನೋವು, ವಾಪಸ್ ಬರ್ಬೇಕು. ನೋಡಿ, ನಮಗಾಗ ಆ ಕಾಲಕ್ಕೆ ರಾಮರು ನಡ್ಕೊಂಡಿದ್ದು ಪರಿಪೂರ್ಣ ಸತ್ಯ, ಸರಿ. ಆದ್ರೆ ತಂದೆ ತಾಯಿಗೆ ನೋವಾಯ್ತಲ್ಲ, ಆಲಾಪಿಸಿದ್ರಲ್ಲ ಅವರು. ಯಾರ ಹತ್ರ ಹೇಳ್ಕೊಳ್ಳಿ, ಆ ವಯಸ್ಸಾದ ಕಾಲದಲ್ಲಿ ಆ ತಂದೆ ದಶರಥ ದೇಹ ಕೊಟ್ಟ, ಬುದ್ಧಿ ಕೊಟ್ಟ, ಮಾತು ಕೊಟ್ಟ, ಜ್ಞಾನ ಕೊಡ್ಲಿಕ್ಕೆ ಒಳ್ಳೆ ಗುರುಗಳನ್ನ ಕೊಟ್ಟ, ತಾನು ಕಷ್ಟಪಟ್ಟು ಸಂಪಾದಿಸಿ ಇಟ್ಟುಕೊಂಡಿದ್ದಂಥ ರಾಜ್ಯ ಸಾಮ್ರಾಜ್ಯ ಹಿಡಿದಿಟ್ಕೊಂಡಿದ್ದ, ಅವರಪ್ಪ ಕೊಟ್ಟಿದ್ದು, ಅದನ್ನ ಹಾಳು ಮಾಡ್ಕೊಂಡಿರ್ಲಿಲ್ವೇ, ಮಕ್ಕಳಿಗೋಸ್ಕರ ಇಟ್ಕೊಂಡಿದ್ದ. ನನ್ನ ರಾಮಣ್ಣೇನ್ ನಡೆಸೋ ಅನ್ನ. ತಪ್ಪೆಲ್ಲಿ ಮಾಯ್ತಪ್ಪ, ಏನೋ ಒಂದು ಆಗುತ್ತೆ ಮಾತುಗಳು. ಆದ್ರೆ ರಾಮರೇನಂದ್ರು, ಸತ್ಯವಾಕ್ಯ ಪರಿಪಾಲಕ ನಾನು, ಸತ್ಯ ಹರಿಶ್ಚಂದ್ರನ ವಂಶಸ್ಥ. ಅದೆಲ್ಲ ಆಗೋಲ್ಲ. ಸರಿ, ನಡ್ಕೊಂಡ್ರು. ಆದ್ರೆ ನಡ್ಕೊಳ್ಳುವಾಗ ಅಲ್ಲೊಂದು ನೋವಾಯ್ತಲ್ವಾ. ಇದೇ ಕರ್ಮ ಅನ್ನೋದು. ನಾವು ಕೆಲವೊಂದು ಮಾಡುವಾಗ ಕೆಲವ್ರಿಗೂ ನೋವಾಗಿರುತ್ತೆ, ನಮಗದು ಕರೆಕ್ಟು. ನಾವು ಹಂಚುವಾಗ ಹೇಳುವಾಗ ಒಂದ್ ಮಾತು, ಆಮೇಲೆ ಇನ್ನೊಂದು ಮಾತು ನಡ್ಕೊಬಿಟ್ಟಿರ್ತವೆ, ಆಗಿರ್ತವೆ. ಅದು ಮಕ್ಕಳಿಗೆ ಇರ್ಬೋದು. ಈಗ ಒಂದು ಮಗ ಒಳ್ಳೆ ಪುಷ್ಟಿ, ಒಳ್ಳೆ ಗದಾಯುದ್ಧ ಪ್ರಾವೀಣ್ಯ, ಎಕ್ಸೈಸ್ ಬಾಕ್ಸರು, ಅವನಿಗೊಂದು ತುತ್ತು ಜಾಸ್ತಿನೇ ಕೊಡಬೇಕು. ಪಕ್ಕದಲ್ಲಿರೋ ಒಂದು ದಂಡಪಿಂಡನೆ, ಆದ್ರೆ ಸರಿ ತಿಂತಾನೆ, ಬಾಕ್ಸರ್ಗಿಂತ ಡಬಲ್ ತಿಂತಾನೆ. ಏನ್ ಮಾಡೋಣ, ಇವನ್ಗೆ ಹಾಕಿ ಏನ್ ಪ್ರಯೋಜನ? ಇವನ್ ಚೆನ್ನಾಗಿ ಮಾಡ್ತಿದ್ದಾನೆ, ಚೆನ್ನಾಗಿ ಓದ್ತಿದ್ದಾನೆ, ಚೆನ್ನಾಗಿ ಆಡ್ತಿದ್ದಾನೆ ಅಂತ ಒಂದು ತುತ್ತು ತುಪ್ಪ ಇನ್ನೊಂದು ಜಾಸ್ತಿ ಹಾಕ್ತಿವಪ್ಪ. ಅವನ್ ಕೊರಗಿದಾನಲ್ವಾ, ಅವನ ಹೊಟ್ಟೆ ದೊಡ್ಡದಪ್ಪ, ಅವನ ಆಸೆ ದೊಡ್ಡದಪ್ಪ, ಅವನ್ ಕೊಡ್ಲಿಲ್ಲ. ಅವನಲ್ಲಿ ತಪ್ಪಿದ ಒಪ್ಕೊಳ್ಳೋಣ, ಅದು ಆಮೇಲೆ. ದಶರಥರಲ್ಲಿ ತಪ್ಪಿತ್ತು, ಅದು ಆಮೇಲೆ. ನೀವು ನಡೆದುಕೊಂಡಿದ್ದು ಕರೆಕ್ಟ್ ಇತ್ತ ಅನ್ನುತ್ತೆ ಕರ್ಮ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ತುಂಬಾ ಮಾಡಿಬಿಟ್ಟಿರ್ತವೆ ಈ 365 ದಿನವೂ. ಎಲ್ಲೋ ಕೊಡುವುದರಲ್ಲಿ, ತಗೊಳ್ಳೋದ್ರಲ್ಲಿ, ಮಾತಿನಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಎಲ್ಲೋ ಮಾಡಿರ್ತವೆ. ಮಾಡಿರ್ತವೆ. ಭಗವಂತನೇ ತಪ್ಪಲಿಲ್ಲ ಅಂತೇನೆ. ಅಶ್ವತ್ಥಾಮ ಹತ ಕುಂಜರ ಅಂತ ಸುಳ್ಳು ಹೇಳಿಸ್ತ ಧರ್ಮರಾಯರ ಕೈಯಲ್ಲಿ. ಇಲ್ಲ, ದ್ರೋಣಾಚಾರ್ಯರನ್ನ ಸಾಯಿಸೋ ಮಾತೆ ಆಗ್ತಿರ್ಲಿಲ್ಲ, ನೆನ್ಪಿಟ್ಕೊಳ್ಳಿ, ಆಗೋದೇ ಇಲ್ಲ. ದ್ರೋಣರಿಗೆ ಮೀರಿದ ಅತಿರಥರಿಲ್ಲ ಅಂತ ಖುದ್ದು ಭೀಷ್ಮರೇ ಹೇಳ್ತಾರಲ್ಲ. ಅವ್ರು ನಿಂತ್ರೆ ಅವ್ರನ್ನ ಸೋಲ್ಸೋರು ಅರ್ಜುನನಿಂದಲೂ ಆಗೋಲ್ಲ ಅಂತ ಹೇಳ್ತಾರೆ. ಅರ್ಜುನನೊಬ್ಬ ಎದುರಾಕೋಬಲ್ಲ, ಸಾಯಿಸಲಿಕ್ಕಾಗೋಲ್ಲ, ಸೋಲಿಸಲಿಕ್ಕೂ ಆಗೋಲ್ಲ. ಸಮಬಲವಾಗಿ ಯುದ್ಧ ಮಾಡ್ತಲೇ ಇರ್ತಾರೆ ಅಷ್ಟೇ. ನೀನು ಬಿಡು, ನಾನು ಬಿಡು ಅಂತ. ಎಲ್ಲಿ ದ್ರೋಣರನ್ನ ಬೀಳಿಸೋ ಮಾತು, ಅಲ್ಲಿ ನಡೆಸ್ಬೇಕು ಒಂದು ತಂತ್ರ ಕುತಂತ್ರ. ಅಲ್ಲಿ ನಡೆಯುತ್ತೆ ಭಗವಂತನೇ. ಸೊ ಇಲ್ಲ, ಭೂಭಾರ ಕಡಿಮೆ ಆಗೋಲ್ಲ. ಒಂದು ದೊಡ್ಡದಾದಂತ ರಾಕ್ಷಸ ಸಮೂಲವಾಗಿ ತೆಗಿಬೇಕು ಅಂದಾಗ ಈ ತರದ 4-5 ಒಳ್ಳೆ ಸಮಿತ್ತುಗಳು ಕೂಡ ಆಹುತಿಯಾಗಬೇಕು ಅಂತ ಭಗವಂತನೇ ಹೇಳ್ತಾನೆ. ಒಳ್ಳೆಯವರು ಕೂಡ ಕೆಟ್ಟವ್ರ ಜೊತೆಯಲ್ಲಿ ಹೋಗ್ತಾರಪ್ಪ ಅಂತ ಹೇಳಿ ಧರ್ಮರಾಯರಿಗೆ ಖುದ್ದು ವ್ಯಾಸರೇ ಹೇಳ್ತಾರೆ. ಇಷ್ಟದೊಂದು ದೊಡ್ಡದಾದಂಥ ಏನಕ್ಕೆ ಈ ತರ ಆಯ್ತು ತಾತ? ತಾತ ಹೋಗ್ಬಿಟ್ರು, ತಾತ ಭೀಷ್ಮಾಚಾರ್ಯರು ಹೋಗ್ಬಿಟ್ರು, ತಾತ ಮಡ್ಲಲ್ಲಿ ಮಲಗಿಸ್ಕೊಂಡು ಆಡಿಸಿ ಬೆಳೆಸ್ತವ್ರು. ದ್ರೋಣರು ನಮ್ಮನ್ನ ಅಷ್ಟು ಪ್ರೀತಿಯಿಂದ ನೋಡಿದವರು. ಇಬ್ಬರ ಇನ್ನು ನನ್ನ ಅಣ್ಣ ಕರ್ಣ ಮಾತು ಕೊಟ್ಟೆ ಅಂತ ಹೋಗ್ಬಿಟ್ಟ ಅನ್ನತಕ್ಕಂಥದ್ದು ಆಲಾಪಿಸಿದಾಗ ಆಗ ಹೇಳ್ತಾರೆ, ಭೂಮಿಯ ಮೇಲೆ ರಾಕ್ಷಸ ಹತ್ಯೆ ಆಗ್ಬೇಕಿತ್ತಪ್ಪ, ಸಂಹಾರ. ಆ ಅಂಶಗಳು ಬಂದು ಸೇರ್ಕೊಬಿಟ್ಟಿದ್ವು. ನೀನ್ ಅಂದ್ಕೊಂಡಿದ್ಯಾ ಮನುಷ್ಯರ ನಡುವೆ ನಡೆದ ಯುದ್ಧ ಅಂತ? ಅಲ್ಲವೇ ಅಲ್ಲ, ಇದು ದೇವದಾನವರ ಯುದ್ಧ ಸೂಕ್ಷ್ಮ ರೂಪದಲ್ಲಿ ನಡೆದಿರೋದಪ್ಪ.
ಸೊ ಇಳಿಸ್ಬೇಕಿತ್ತು. ಆ ರೀತಿ ಇಳಿಸುವಾಗ ಕೆಲವೊಂದು ಒಳ್ಳೆಯವ್ರನ್ನು ಕೂಡ ಅದ್ರ ಜೊತೆನಲ್ಲಿ ಎಳ್ಕೊಂಡು ಹೋಗ್ಲೇಬೇಕು ಅನ್ನತಕ್ಕಂಥದ್ದನ್ನ ಧರ್ಮರಾಯರಿಗೆ ವೇದವ್ಯಾಸರು ಬೋಧನೆ ಮಾಡ್ತಾರೆ. ಹಾಗೆ ನಮಗೆ ಗೊತ್ತಿಲ್ಲದೆಯೋ ಕೆಲವೊಂದು ಒಳ್ಳೇದು ಮಾಡುವಾಗ ಇನ್ನೊಬ್ಬರಿಗೆ ನೋವಾಗಿರುತ್ತೆ, ಇನ್ನೊಬ್ರಿಗೆ ಬಾಧೆ ಆಗಿರುತ್ತೆ, ಇನ್ನೊಬ್ರಿಗೆ ಅನ್ಕೊಂಡಿರ್ತಾನೆ, ಅಯ್ಯ ಅಯ್ಯ ಅಂತ ಹೇಳಿರ್ತಾನೆ. ಅದರಿಂದ ತಿಳಿಯೋದೆಯೋ ನಮ್ಮಲ್ಲಾಗಿರ್ತಕ್ಕಂಥ ಈ ಅಪಚಾರಗಳನ್ನ ತೆಗಿಲಿಕ್ಕೆ ಶಿವದೀಪೋತ್ಸವ ಇವತ್ತು. ಶಿವಯ್ಯ ಅವನ ನೆನೆಸ್ಕೊಂಡು ಒಂದು ದೀಪಗಳನ್ನ ಹಚ್ಚಿ, ಆಗುತ್ತ 365 ದೀಪಗಳನ್ನ ಹಚ್ಚಿ ಆ 365 ದಿನಗಳ ಪುಣ್ಯ ಪಾಪ ನಿನಗೆ ಲೆಕ್ಕ ಗೊತ್ತಿದೆ ಅಯ್ಯ, ನನಗೆಲ್ಲಿ ಲೆಕ್ಕ ಗೊತ್ತಿದೆ ಅಂಥೇಳಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಆತನಿಗೆ ಸಮರ್ಪಣೆ ಮಾಡಿ. ಶಿವನನ್ನ ನಂಬೋರು ಇನ್ನು ವಿಷ್ಣು ದೀಪೋತ್ಸವ ನಾಳಿದ್ದಿದೆ, ಅವತ್ತು ಹಚ್ಚೋರಂತೆ. ಇವತ್ತು ಶಿವನನ್ನು ಹಚ್ಕೊಂಡು ಕಾಲಕ್ಕೆ ಕಾಲವೇ ಪ್ರತಿರೂಪ. ಕಾಲ ಅನ್ನುವುದು ಶಿವಯ್ಯ, ಆತನನ್ನ ನೆನೆಸ್ಕೊಂಡು ಕಾಲಕ್ಕೆ ಪರಕಾಲ ಅನ್ನೋದು ನರಸಿಂಹ. ಅದನ್ನು ಮುಂದಿನ ದಿನಗಳಲ್ಲಿ ಹಚ್ಚೋಣಂತೆ. ವಿಷ್ಣು ದೀಪೋತ್ಸವದ ದಿನ ನರಸಿಂಹರ ಆಲಯದ ಹತ್ರ ಹಚ್ಚೋಣಂತೆ, ವಿಷ್ಣು ಆಲಯದ ಹತ್ರ ಹಚ್ಚೋಣಂತೆ. ಇವತ್ತು ಶಿವಯ್ಯನನ್ನ ಹಚ್ಚೋಣ. ನಮ್ಮಿಂದ ಆಗಿರ್ತಕ್ಕಂಥ ಅಪಚಾರಗಳಿಗೆ ಮನ್ನಿಪ್ಪು ಕೊಡು ಸ್ವಾಮಿ, ಒಳ್ಳೇದು ಕೆಟ್ಟದ್ದು ನೀನು ನೋಡ್ಕೊಂಡು ನೀನು ಹೊಟ್ಟೆಲ್ ಹಾಕು ಅಂತ ಹೇಳಿ ಅಲ್ಲೊಂದು ಪುಟ್ಟ ದೀಪ ಹಚ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಆ ಶಿವಯ್ಯ ಆನಂದವನ್ನ ಕೊಡ್ಲಿ. ಗೊತ್ತಿಲ್ಲದೆಯೋ ಆ ಏಡಿಯ ಹಾಗೆ ಹಿಂದ್ಗಡೆ ನಡೆಯತಕ್ಕಂಥದ್ದನ್ನ ತೆಗೆಸ್ಲಿಕ್ಕೆ ಭಗವಂತನೇ ಸಮುದ್ರ ರೂಪದಲ್ಲಿ ಬಂದು ನಮ್ಮನ್ನ ಹಿಂಗೆ ಎಳ್ಕೊಂಡು ಹಿಂಗೆ ಬರ್ತಾ, ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭರಣಿ ನಕ್ಷತ್ರ, ಶುಕ್ರ ನಕ್ಷತ್ರ, ಭೋಗ ನಕ್ಷತ್ರ, ಶುಕ್ರಾಚಾರ್ಯ ನಕ್ಷತ್ರ, ಜ್ಯೋತಿಷ್ಯ ನಕ್ಷತ್ರ, ಕಲಾ ನಕ್ಷತ್ರ, ಆನಂದ ಅಲಂಕಾರ ನಕ್ಷತ್ರ. ಎಲ್ಲಿ ಆನಂದವಿರುತ್ತದೋ ಅಲ್ಲಿ ಸ್ತ್ರೀಯರಿರುತ್ತಾರೆ. ಅದಕ್ಕೆ ದುಃಖದ ಜಾಗಗಳಲ್ಲಿ ಏನಕ್ಕೆ ಸ್ಮಶಾನಕ್ಕೆ ಸ್ತ್ರೀಯರನ್ನ ಕರೆಯುವುದಿಲ್ಲ ಅಂದ್ರೆ, ಆ ಮಣ್ಣಲ್ಲಿಡುವಾಗ ಇಲ್ಲ ಆ ಬೆಂಕಿಗೆ ಆಹುತಿ ಇಡುವಾಗ ಅವರು ಅಳುವುದು ಒಳ್ಳೆಯದಲ್ಲ. ಶಿವ ಕೂಡ ಸ್ತಂಭೀಭೂತನಾಗ್ತಾನಂತೆ. ಅದಕ್ಕೆ ಸ್ತ್ರೀಯರನ್ನ ದುಃಖ ಇರೋ ಕಡೆ ತುಂಬಾ ಹೊತ್ತಿರಿಸೋದಿಲ್ಲ ಅವ್ರ ಮುಂದೆ. ಅದಕ್ಕೆ ಶವವನ್ನ ಮುಖ್ಯವಾಗಿ ಎಷ್ಟು ಬೇಗ ತಗೊಂಡೋಗಿ ದಹನ ಕ್ರಿಯೆಗಳು ನಡಿಬೇಕು ಅಷ್ಟು ಬೇಗ ಮಾಡ್ತಾರೆ. ಯಾಕಂದ್ರೆ ಸ್ತ್ರೀಯರ ಹೃದಯ ಮೃದು. ಅಮ್ಮಂದ್ರು ಅವ್ರು ಅಳ್ತಾ ಇದ್ರೆ ಇಡೀ ವಂಶ ನಾಶ. ಅವ್ರ ಕಣ್ಣಿಂದ ಭೂಮಿಗೆ ನೀರು ಬೀಳಬಾರ್ದು ಮಕ್ಕಳೇ, ಅಳಲೇಬಾರದು. ಅಂಥದ್ದೊಂದು ನಿಯಮ. ಅದಕ್ಕೋಸ್ಕರವೇ ಎಲ್ಲಿ ನಗು ಇರುತ್ತದೋ ಅಲ್ಲಿ ಸ್ತ್ರೀಯರಿರುತ್ತಾರೆ, ಎಲ್ಲಿ ಆನಂದವಿರುತ್ತದೋ ಅಲ್ಲಿ ಸ್ತ್ರೀಯರಿರಬೇಕು. ಎಲ್ಲಿ ಖುಷಿ ಖುಷಿಯ ಸಂಭ್ರಮ, ವಿವಾಹ, ನಾಮಕರಣ, ಮಗುವಾಗಿತ್ತು, ಇನ್ನೊಂದು ಯಾವುದೇ ಶುಭ ಕಾರ್ಯದಲ್ಲಿ ಸ್ತ್ರೀಯರಿರಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥ ಆಗ್ಲಿ ಅಂತ ಹೇಳ್ತಾ, ಮೇಷರಾಶಿ. ಶುಕ್ರ ಅಷ್ಟಮದಲ್ಲಿದ್ದಾನೆ. ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ. ಸೊ ಅದರಿಂದ ಕೊಡೋದು ತಗೊಳ್ಳೋದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಪರಪುರುಷರು ಪರಸ್ತ್ರೀಯರ ಜೊತೆ ವ್ಯವಹಾರ ಮಾಡ್ತಿದ್ರೆ ಇನ್ನಷ್ಟು ಎಚ್ಚರಿಕೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ, ಒದ್ದಾಟ, ವಿಪರೀತ ಖರ್ಚು, ಆನಂದಕ್ಕೋಸ್ಕರ ಖರ್ಚು. ಇನ್ನು ವೃಷಭ ರಾಶಿ. ಚಂದ್ರ 12ನೇ ಮನೆಯಲ್ಲಿ ಶುಕ್ರನ ಸಾಂಗತ್ಯದಲ್ಲಿರೋದು. ಚಂದ್ರ 12ನೇ ಮನೆಯಲ್ಲಿದ್ದಾಗ ಮನಃಶಾಂತಿ ಇಲ್ಲ ಅಂತೀವಿ. ಆದ್ರೆ ಶುಕ್ರನ ಸಾಂಗತ್ಯದಲ್ಲಿರೋದ್ರಿಂದ ವಿಪರೀತ ಖರ್ಚುಗಳನ್ನ ಮಾಡಿಸ್ತಾನೆ. ಗಾಡಿ ತಗೋ, ಮನೆ ತಗೋ, ಗಾಡಿಗೊಂದು ಇನ್ನೊಂದೇನೋ ಒಂದು ಕನ್ನಡಿ ಹಾಕ್ಸು, ಬೆಡ್ ಹಾಕ್ಸು, ಬೇರೆ ಬೇರೆ ಅಲಂಕಾರಿಕ ವಸ್ತುಗಳನ್ನ ತಗೋ, ಲೆದರ್ ಜಾಕೆಟ್ಗಳನ್ನ ತಗೋ. ಅಲ್ಲಿ ನೋಡಿದ್ರೆ ಕುಜ ಎಲ್ಲ ಕೂತಿದ್ದಾನೆ, ಡೈಮಂಡು,
ಭೂಮಿ, ಇಂಟೀರಿಯರು, ಅಲಂಕಾರ, ಓರಣ ಅಂತ ಖರ್ಚು ಮಾಡಿ ಸ್ವಲ್ಪ ಮನಃಶಾಂತಿ ಕೆಡಿಸ್ಕೊತೀರಿ ಅಷ್ಟೇ. ಹೈ ಎಂಡ್ ವಸ್ತುಗಳು, ಅದು ಬಿಟ್ಟು ಇನ್ನೇನು ತೊಂದರೆ ಇಲ್ಲ. ಮಿಥುನ ರಾಶಿ 6ನೇ ಮನೆಯಲ್ಲಿ ಶುಕ್ರ. ಸ್ವಲ್ಪ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಬಿಟ್ರೆ ಚಂದ್ರ ಲಾಭದಲ್ಲೇ ಇದ್ದಾನೆ. ಧನೇ ಲಾಭಸ್ಥಾನಂ, ಬ್ಯೂಟಿಫುಲ್, ತೊಂದರೆಗಳೇನೂ ಇಲ್ಲ. ಕರ್ಕಾಟಕ ರಾಶಿ ರಾಶಿಯಾಧಿಪತಿಯ ದಶಮ ಸ್ಥಾನದಲ್ಲಿ ಶುಕ್ರನ ಸಾಂಗತ್ಯದಲ್ಲಿದ್ದು ಶುಕ್ರ ಪಂಚಮದಲ್ಲಿರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ, ಓಡಾಟ, ಸುತ್ತಾಟ ಇವುಗಳೆಲ್ಲದರಲ್ಲೂ ಅದ್ಭುತವಾದಂಥ ಪ್ರಭಾವ ಬೀರತಕ್ಕಂಥ ಒಂದು ದಿನ. ಒಳ್ಳೆಯದಿದೆ, ಚೆನ್ನಾಗಿದೆ. ಸಿಂಹ ರಾಶಿ ಶುಕ್ರ ಸುಖದಲ್ಲಿದ್ದಾನೆ, ಚಂದ್ರ ಭಾಗ್ಯದಲ್ಲಿದ್ದಾನೆ, ಚೆನ್ನಾಗಿದೆ. ಭಾಗ್ಯಕ್ಕೋಸ್ಕರ ಅದೃಷ್ಟವಂತರು ಇವತ್ತು ವೃತ್ತಿಪರವಾಗಿ, ವಿಶೇಷವಾಗಿ ಈ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ತಾಮ್ರ, ಶಿಲ್ಪಕಲೆಗಳು, ಚಿತ್ರಕಲೆಗಳು, ಕಲಾ ಮಾಧ್ಯಮಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಅವಕಾಶಗಳನ್ನ, ಲಾಭವನ್ನ ಕೊಡತಕ್ಕಂಥ ದಿನ. ಕನ್ಯಾ ರಾಶಿ ಚಂದ್ರ ಅಷ್ಟಮ, ಲಾಭೇ ಅಷ್ಟಮ, ಶುಕ್ರನ ಸಾಂಗತ್ಯದಲ್ಲಿರೋದ್ರಿಂದ ಒಂದು ಸ್ವಲ್ಪ ಖರ್ಚು ವೆಚ್ಚಗಳಷ್ಟೇ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರಗಳಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸ್ಟ್ರೆಸ್ಫುಲ್. ಇನ್ನೇನು ಮೇಜರ್ ಆಗಿ ಏನು ತೊಂದರೆಗಳೇನಾಗೋದಿಲ್ಲ. ಏನಾದರೂ ಒಳ್ಳೆ ವಸ್ತ್ರ, ಬಟ್ಟೆ, ಆಭರಣ ಕೊಂಡುಕೊಳ್ಳುವಂಥ ಒಂದು ದಿನ, ಖರ್ಚು ಮಾಡತಕ್ಕಂಥ ದಿನ, ದೈವ ದರ್ಶನ. ಇನ್ನು ವಿಶೇಷವಾಗಿ ತುಲಾ ರಾಶಿ ಸಪ್ತಮದಲ್ಲಿ ಚಂದ್ರ, ದಶಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ, ಧನಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಗಾರ್ಮೆಂಟ್ಸು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಬೇಕರಿ, ತಿಂಡಿ, ತಿನಿಸು, ಜ್ಯೂಸು ಇದಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗಗಳು ವಿಶೇಷ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ ಚಂದ್ರ 6ನೇ ಮನೆಯಲ್ಲಿದ್ದಾನೆ, ಶುಕ್ರನ ಸಾಂಗತ್ಯ, ಶುಕ್ರ ನಿಮ್ಮನೇಲೇ ಇರ್ತಕ್ಕಂಥ ಒಂದು ಭಾವಾರ್ಥ. ಸೊ ಒಳ್ಳೆಯದು. ದೂರ ಪ್ರಯಾಣ, ದೂರದ ಕೆಲಸ, ಆಕಸ್ಮಿಕ ದೈವ ದರ್ಶನ, ಆತ್ಮೀಯರೊಂದಿಗೆ ಒಡನಾಟ, ಭೂಮಿ ವಿಚಾರದಲ್ಲಿ ಪ್ರಗತಿ, ವ್ಯವಹಾರ ವಿಚಾರದಲ್ಲಿ ಪ್ರಗತಿ ನೋಡ್ತೀರಿ. ಬಟ್ ಶುಕ್ರನ ಸಾಂಗತ್ಯದಲ್ಲಿ ಚಂದ್ರನ ಇರೋದ್ರಿಂದ ಖರ್ಚುಗಳು ಸ್ವಲ್ಪ ಜಾಸ್ತಿ ಅಷ್ಟೇ, ಇದಕ್ಕಂತ ಏನೂ ತೊಂದರೆಗಳಿಲ್ಲ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ ಚಂದ್ರ ಅಷ್ಟಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಷಷ್ಠಾಧಿಪತಿಯ ಪ್ರಭಾವದಲ್ಲಿದ್ದು ಆ ಷಷ್ಠಾಧಿಪತಿ ವೇಗದಲ್ಲಿರುವುದರಿಂದ ಅನಗತ್ಯ ಖರ್ಚುಗಳು, ಹೈ ಎಂಡ್ ಪ್ರಾಡಕ್ಟ್ ತಗೊಳ್ಳೋದು, ಅಳತೆಗೆ ಮೀರಿ 100 ರೂಪಾಯಿ ಇದ್ರೆ 1000 ರೂಪಾಯಿನ ಒಂದು ರೇಸ್ ತಗೊಳ್ಳೋದು. 1 ಲಕ್ಷ ಸಂಬಳ ಬಂತು ಅಂದ್ರೆ 1 ಕೋಟಿ ರೂಪಾಯಿನ ಜಾಗ ತಗೊಳಕ್ ಹೋಗೋದು, 1 ಕೋಟಿ ರೂಪಾಯಿನ ಕಾರ್ ತಗೊಳ್ಳೋದು, ಇಲ್ಲ ಅಟ್ಲೀಸ್ಟ್ 10 ಲಕ್ಷದ ಕಾರ್ ತಗೊಳ್ಳೋದು. 1 ಲಕ್ಷ ಸಂಬಳಕ್ಕೆ ಕಂತು 40,000 ಕಟ್ಟೋದು, ಪೆಟ್ರೋಲ್ಗೆ ಒಂದು 10,000. ಕಡಿಮೆ ಅಂದ್ರು. ಏನೋ ಮನೆ ಬಾಡಿಗೆ, ಅಮ್ಮ ಅಪ್ಪ, ಹೆಲ್ತ್ ಕೇರು, ಸೇವಿಂಗ್ಸ್ ಎಲ್ಲಿ? ಈಗಿನ ಯೋಜನಾಂಗ ಯಾರನ್ನಾದ್ರೂ ಕೇಳಿ ಸೇವಿಂಗ್ಸ್ ಎಷ್ಟು ಮಾಡ್ತಿದೆ ಅಂದ್ರೆ ಇಲ್ಲ, ಬೇಕಾದ್ರೆ ಟ್ರೇಡಿಂಗ್ ಅಂತ ಹೋಗ್ಬಿಟ್ಟು ಹಾಕ್ಬಿಡ್ತಾರೆ. ಯಾವನಾದ್ರೂ ತಿಂಗಳಿಗೆ 10% ಕೊಡ್ತೀನಿ ಅಂದ್ರೆ ದುಮ್ಕೋದೆ. मैं 10% देता हूँ, आई हैव डन ए CFA, MBA, गोल्ड मेडलिस्ट, इधर से 30 साल से हूँ, ये हूँ. ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಯ್ಯ ಅಂತ ಕೇಳಿ, ನೀನ್ ಈ ತಿಂಗಳು ಎಷ್ಟು ಲಾಭ ಮಾಡಿದ್ದೀಯ ಅಂತ ಕೇಳಿ. ಯಾರಾದ್ರೂ ಟ್ರೇಡಿಂಗ್ ಮಾಡ್ತಿರೋ ಅವನ್ನ ತೋರ್ಸು ಬ್ಯಾಂಕ್ ಸ್ಟೇಟ್ಮೆಂಟು, ತೆಗೆದು ನನ್ನ ಅಕೌಂಟ್ಗೆ ಹಾಕು, ನೀನೇ ಮಾಡು 100 ಕೋಟಿ ಅಂತ ಹೇಳಿ. ಈ ತರ ತಲೆ ಕೆಡಿಸ್ತಕ್ಕಂಥ ವ್ಯವಹಾರಗಳಿಗೆ ಹೋಗ್ಬಿಟ್ಟು ಸ್ವಲ್ಪ ಎಡವಟ್ಟು ಮಾಡ್ಕೋತೀರಿ, ಜಾಗ್ರತೆ. ಇನ್ನು ವಿಶೇಷವಾಗಿ ಮಕರ ರಾಶಿ ಲಾಭದಲ್ಲಿ ಶುಕ್ರ, ಸುಖದಲ್ಲಿ ಚಂದ್ರ. ಖಂಡಿತ ಇವತ್ತು ವೃತ್ತಿ, ವ್ಯವಹಾರ, ಉದ್ಯೋಗ, ಓಡಾಟ, ಸುತ್ತಾಟ ಅದ್ಭುತವಾದಂಥ ಅನುಕೂಲ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಡೇ. ಕುಂಭರಾಶಿ ಚಂದ್ರ 3ನೇ ಮನೆ, ನಿಮಗೂ ಚೆನ್ನಾಗಿದೆ. ಶುಕ್ರ ಕೇಂದ್ರದಲ್ಲಿರತಕ್ಕಂಥದ್ದು. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಫೈನಾನ್ಸ್ ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಆಭರಣ ಇರ್ಬೋದು, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಸ್ವಂತ ಉದ್ಯೋಗ ವ್ಯವಹಾರ ಇರ್ಬೋದು, ತುಂಬಾ ಅನುಕೂಲ ನೋಡತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಮೀನರಾಶಿ
ಭಾಗ್ಯದಲ್ಲೇ ಶುಕ್ರ ಇರತಕ್ಕಂಥದ್ದು. ಸ್ವಲ್ಪ ಲೀಗಲ್ ಮೆಸ್ಗಳೇನಾದ್ರೂ ಗುಪ್ತವಾಗಿ ಯಾರೋ ಹಿಂದ್ಗಡೆ ಕುತಂತ್ರ ಯಾವ್ದಾದ್ರು ದೊಡ್ಡ ವ್ಯವಹಾರ, ದೊಡ್ಡ ಹಣಕಾಸು ಲೇವಾದೇವಿ ನಡೆಸ್ತಿದ್ರೆ ನಿಮ್ಮ ಮೇಲೆ 100 ಜನರ ಕಣ್ಣಿರುತ್ತದೆ. ವೆರಿ ಕೇರ್ಫುಲ್. ಯಾಕಂದ್ರೆ 12 ಮನೆಯಲ್ಲಿ ರಾಹು ಸಾರದಲ್ಲೇ ಇರತಕ್ಕಂಥದ್ದು. ವೆರಿ ಕೇರ್ಫುಲ್. ಅದು ಬಿಟ್ರೆ ವೃತ್ತಿಪರವಾಗಿ, ಹಣಕಾಸು ಪರವಾಗಿ ದೊಡ್ಡ ಹೈ ರೈಸ್ ಬಿಲ್ಡಿಂಗು, 5 ಸ್ಟಾರ್ ಹೋಟೆಲ್ಸು, ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಈ ರೀತಿಯದ್ದು ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.